ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಧೂಸ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್. ಈ ವ್ಲಾಗ್ನಲ್ಲಿ ನಾನು ಇವತ್ತು ಮೆಂತ್ಯ ಬಾತ್ ಯಾವ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಒಂದು ಜಾರ್ನಲ್ಲಿ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಜೊತೆಗೆ ಕೊತ್ತಂಬರಿ ಸೊಪ್ಪು, ಇಲ್ಲಿ ನಾನು ಚಕ್ಕೆ ಲವಂಗ ಹಾಕ್ತಿಲ್ಲ, ಪುದೀನ ಸೊಪ್ಪು ಹಾಕ್ತಿಲ್ಲ, ಸಿಂಪಲಾಗಿ ನಾನು ಇಷ್ಟನ್ನೇ ಹಾಕ್ಕೊಂಡು ನಾನು ಸ್ವಲ್ಪ ತರ್ತರಿಯಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನುಣ್ಣಗೆ ಏನು ರುಬ್ಬಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಇಲ್ಲಿ ಚಕ್ಕೆ ಮತ್ತು ಒಂದು ಸ್ವಲ್ಪ ಲವಂಗ ಹಾಕ್ಕೊಳ್ತಿದ್ದೀನಿ. ಲವಂಗ ಹಾಕ್ಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡ್ಮೇಲೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೆಣಸು ಹಾಕ್ಕೊಂಡು ಇದರಲ್ಲಿ ಒಂದು 2ರಿಂದ 3 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ಇಲ್ಲಿ ನಾನು 4ರಿಂದ 5 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಈರುಳ್ಳಿ ಕೂಡ ನಾನು ಒಗ್ಗರಣೆ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಉರಿಯೋದು ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಆಗೋದು, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಅಂತೇಳಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ ನಾನಿಲ್ಲಿ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಈ ಮೆಂತ್ಯ ಸೊಪ್ಪನ್ನ ಕೂಡ ನಾನು ಒಗ್ಗರಣೆಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಉರಿಬೇಕಾಗತ್ತೆ. ಇದಿಷ್ಟನ್ನು ನಾನು ಹುರ್ಕೊಂಡ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ದೆ. ಆ ರುಬ್ಬಿರಿದಂಥ ಮಸಾಲೆನೂ ಕೂಡ ಒಗ್ಗರಣೆ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಇಲ್ಲಿ 3ರಿಂದ 4 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಆ ಟೊಮೊಟೊ ಕೂಡ ಹಾಕ್ಕೊಂಡು ಒಂದು 2 ನಿಮಿಷ ಹಾಗೆ ಬಾಡಿಸ್ಬೇಕಾಗತ್ತೆ. ಈ ರೀತಿ ಬಾಡಿಸ್ಕೊಂಡ್ಮೇಲೆ ಇಲ್ಲಿ ನಾನು ತೊಗರಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಬೇಯಿಸ್ಕೊಂಡಿದ್ದೀನಿ ಅದನ್ನು. ಇಲ್ಲಿ ತೊಗರಿಕಾಯಿ, ಬಟಾಣಿ ಅಥವಾ ಅವರೆಕಾಯಿ ಯಾವ್ದು ಬೇಕಿದ್ರೆ ಹಾಕ್ಕೊಳ್ಬೋದು. ಮನೇಲಿ ತೊಗರಿಕಾಯಿ ಇತ್ತು, ಆದ್ದರಿಂದ ನಾನು ಅದನ್ನು ಸ್ವಲ್ಪ ಬೇಯಿಸ್ಕೊಂಡು ಅದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ನಾನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಮತ್ತು ಬಿರಿಯಾನಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಮಸಾಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಇಲ್ಲಿ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. 1 kg ಅಷ್ಟು ಅಕ್ಕಿನ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ಆ 1 kg ಅಕ್ಕಿನೂ ಕೂಡ ನಾನು ತೊಳೆದಿರೋದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು, ಇದಕ್ಕಿನ್ನೂ ಉಪ್ಪು ಹಾಕಿಲ್ಲ, ಹಾಗಾಗಿ ಒಂದು ಹಿಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿರೋದು ಇಲ್ಲಿ ಸ್ಕಿಪ್ ಆಗಿದೆ. ಉಪ್ಪನ್ನ ಹಾಕ್ಕೊಂಡು ಇಲ್ಲಿ ನಾನು ಒಂದು ಗರಂ ಮಸಾಲೆ ಹಾಕಿರಲಿಲ್ಲ, ಗರಂ ಮಸಾಲೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇವಾಗ ಈ ಮಸಾಲೆನೆಲ್ಲ ಚೆನ್ನಾಗಿ ನೀರಿನಲ್ಲಿ ಎಲ್ಲ ಅಕ್ಕಿ ಎಲ್ಲ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ಬಿಟ್ಬಿಡಬೇಕು. ಸಣ್ಣ ಉರಿಯಲ್ಲಿಟ್ಟು ಒಂದು 10 ನಿಮಿಷಗಳ ಕಾಲ ಬಿಟ್ಬಿಡಬೇಕು. ಇನ್ನು ಮತ್ತೆ ನಾನು ತೆಗೆದು ನೋಡಿದಾಗ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಟೇಸ್ಟಲ್ಲಿ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ತಟ್ಟೆ ಮುಚ್ಚಿ ಕೆಳಗಡೆ ಹಂಚಿ ಇಟ್ಬಿಟ್ಟು ಮೇಲೆ ತಟ್ಟೆ ಮುಚ್ಚಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಬಿಟ್ಬಿಟ್ರೆ ನೀಟಾಗಿ ಉದುರಾಗಿ ಮೆಂತ್ಯ ಬಾತ್ ರೆಡಿ ಆಗುತ್ತೆ. ಈಗ ಬಿಸಿ ಬಿಸಿಯಾಗಿ ಮೆಂತ್ಯ ಬಾತ್ ರೆಡಿಯಾಗಿದೆ. ಬೆಳಗ್ಗೆ ಇವತ್ತು ಎಲ್ಲಾದರೂ ಟಿಫನ್ ಆಯಿತು. ಮಕ್ಳುಗಳಿಗೆ ಬಾಕ್ಸ್ ಕೊಟ್ಟು ಕಳಿಸಿ, ಹಸ್ಬೆಂಡ್ಗೆ ಬಾಕ್ಸ್ ಕೊಟ್ಟು ಕಳಿಸಿ ಇವತ್ತಿನ ಟಿಫನ್ ಆಗಿದೆ. ಇವತ್ತು ನನ್ನ ಆಂಟಿ ಮಗಳ ಬರ್ಡೇ ಇದೆ. ಎಲ್ಲರೂ ಅವಳಿಗೆ ವಿಶ್ ಮಾಡಿ ಹ್ಯಾಪಿ ಬರ್ಡೇ ವೇಣಿ. ಇವತ್ತು ನಮ್ಮ ಜೊತೆ ಅವಳಿಲ್ಲ. ದೇವರು ಅವಳಿಗೆ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಅವಳ ಆತ್ಮಕ್ಕಾರು ಶಾಂತಿ ಕೊಡಲಿ ಅಂತ ಕೇಳ್ಕೊಳ್ಳೋಣ. ಇವತ್ತು ನಮ್ಮನ್ನೆಲ್ಲ ಬಿಟ್ಟೋಗಳು ವರ್ಷದ ಮೇಲೆ ಆಲ್ರೆಡಿ 8 ತಿಂಗಳಾಗಿದೆ. ಇವತ್ತು ಎಲ್ಲರೂ ಅವಳನ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅವಳಿಗೆ ಮಕ್ಕಳಂದರೆ ತುಂಬಾ ಇಷ್ಟ. ಯಾವ ಮಕ್ಕಳು ಭೇದ ಭಾವ ಮಾಡ್ತಿರ್ಲಿಲ್ಲ. ಅವಳು ಎಲ್ಲ ಮಕ್ಕಳು ಒಂಥರ ನೋಡ್ಕೊಳ್ಳೋಳು. ಅವಳು ಕಷ್ಟಪಟ್ಟು ಇಷ್ಟು ವರ್ಷದಲ್ಲಿ ದಿನ ಸ್ವಲ್ಪ ವರ್ಷ ಕೂಡಿಟ್ಟು ಒಂದು ಮನೆ ಅಂತ ತೊಗೊಂಡಿದ್ಲು, ಫ್ಲ್ಯಾಟ್ ತೊಗೊಂಡಿದ್ಲು. ಆ ಫ್ಲ್ಯಾಟ್ ಕೂಡ ಅವಳು ಗೃಹ ಪ್ರವೇಶ ಮಾಡಬೇಕು, ಎಲ್ಲರನ್ನೂ ಕರಿಬೇಕು, ಗೃಹ ಪ್ರವೇಶ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ಲು. ಹಾಗಾಗಿ ಅವಳ ಆಸೆ ಪೂರೈಸ್ಕೊಳ್ಳೋಕ್ಕಾಗಲಿಲ್ಲ ಅವಳಿಗೆ. ಅದನ್ನು ನಮ್ಮ ಆಂಟಿ ಪೂರೈಸಿದ್ರು. ಅವಳು ತೀರೋಗಿ 2 ತಿಂಗಳಾದಮೇಲೆ ಫ್ಲ್ಯಾಟ್ ತೊಗೊಂಡಿದ್ಲಲ್ಲ, ಅದಕ್ಕೆ ಗೃಹ ಪ್ರವೇಶ ಮಾಡಿದ್ರು. ಎಲ್ಲರನ್ನೂ ಕರೆದು ಸಿಂಪಲಾಗಿ ನಾವು ಗೃಹ ಪ್ರವೇಶ ಮಾಡಿದ್ರು. ಇದು ಗೃಹ ಪ್ರವೇಶದ ಫೋಟೋ. ಇದು ಎಲ್ಲರೂ ಸೇರಿದರು. ಅಲ್ಲಿ ಪೂಜೆ ನಡೀತಾ ಇತ್ತು. ಆ ಪೂಜೆಯಲ್ಲಿ ಹೋಮಗಳು ಎಲ್ಲ ಮಾಡಿಸಿದ್ರು ಚೆನ್ನಾಗಿ. ಪುರೋಹಿತರು ಕೂಡ ಅವಳ ಬಗ್ಗೆ ಮಾತಾಡ್ತಾಯಿದ್ರು ಅವತ್ತು ಪೂಜೆ ದಿವಸ. ಅವಳು ದೇವಸ್ಥಾನಗಳು ಕೂಡ ಜೀರ್ಣೋದ್ಧಾರಕ್ಕಾಗಿ ತುಂಬಾ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿದ್ದಾಳೆ, ಪೂಜೆಗಳು ಮಾಡಿದ್ದಾಳೆ. ತುಂಬಾ ನಿಷ್ಕಲ್ಮಶವಾದ ಭಕ್ತಿಯಿಂದ ಅವಳು ದೇವ್ರ ಪೂಜೆ ಮಾಡ್ತಾಯಿದ್ಲು. ಉಪವಾಸಗಳು, ವ್ರತಗಳು ಎಲ್ಲ ಮಾಡೋಳು. ಆದರೂ ದೇವರು ಅವಳಿಗೆ ಆಯುಸ್ಸು ಕೊಟ್ಟಿಲ್ಲ. ಬೇಗ ಕರ್ಸ್ಕೊಂಬಿಟ್ರು ದೇವರು. ಎಲ್ಲರಿಗೂ ನೋವಿದೆ, ಎಲ್ಲರಿಗೂ ಬೇಜಾರಿದೆ. ಇವತ್ತು ಹುಟ್ಟಿದ ಹಬ್ಬ ಅವಳದು. ಅವಳಿದ್ದಿದ್ರೆ ಎಲ್ಲರೂ ಬರ್ಡೇನೂ ಅವಳು ಮಾಡೋಳು. ಇವತ್ತು ಅವಳು ಬರ್ಡೇ ಮಾಡೋಕ್ಕೆ ಯಾರ ಕೈಲೂ ಆಗ್ತಿಲ್ಲ. ಒಟ್ಟಿನಲ್ಲಿ ಎಲ್ರಿಗೂ ಋಣ ಇಟ್ಬಿಟ್ಟು ಹೊರ್ಟೋದ್ಲು. ಎಲ್ರಿಗೂ ಬಟ್ಟೆಗಳು ಕೊಡಿಸಿದ್ಲು ಅವಳು ಮದುವೆಗೆ ಅಂತೇಳಿ. ಎಲ್ಲರೂ ಋಣದಲ್ಲೇ ಇದ್ಬಿಟ್ವಿ. ಇದು ಅವಳು ಇರುವಂಥ ಫ್ಲ್ಯಾಟ್ನ ಬಾಲ್ಕನಿ. ಇದು
ಬಾಲ್ಕನಿ ಈಚೆ ಕಡೆಯಿಂದ ಬರೋ ನೋಡ್ತಿರೋಂಥ ವ್ಯೂವ್ಸ್ ಇದು ನನ್ನ ಮಗ ತೆಗೆದಿರೋ ವಿಡಿಯೋ ಇದು. ನೋಡಿ ಎಷ್ಟು ಚೆನ್ನಾಗಿದೆ, ಅಕ್ಕಪಕ್ಕ ಎಲ್ಲ ಬರೀ ಫ್ಲ್ಯಾಟ್ಗಳು, ಮಾಲ್ಗಳು ಚೆನ್ನಾಗಿದೆ. ಏರಿಯಾ ಆಗಲಿ ಫ್ಲ್ಯಾಟ್ ಆಗಲಿ, 3 ಬೆಡ್ರೂಮ್ ಇದು ಮನೆ ಅವ್ಳು ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ನನ್ನ ಮಗ ಈಚೆ ಕಡೆಗೆ ಬಂದು ಅದು ಯಾವಾಗ ಇದನ್ನೆಲ್ಲ ವೀಡಿಯೋ ಮಾಡಿದ್ನೋ ಗೊತ್ತಿಲ್ಲ. ಅವನಿಗೆ ಹೆಂಗೆ ಅನ್ನಿಸ್ತೋ ಗೊತ್ತಿಲ್ಲ. ನೋಡಿ ಇಷ್ಟು ಫ್ಲ್ಯಾಟ್ನಲ್ಲಿ ಒಂದು ಫ್ಲ್ಯಾಟ್ ಅವಳು ತೊಗೊಂಡಿದ್ದಾಳೆ. ಸುಮಾರು ಕೋಟಿನೇ ಖರ್ಚಾಗಿದೆ. ಆ ಕೋಟಿನ ವರ್ಷ ಅಡ್ಜಸ್ಟ್ ಮಾಡಿ ಉಳಿಸಿ ಕಷ್ಟಪಟ್ಟು ಕೋಟಿ ಮಾಡಿ ಮನೆ ತೊಗೊಂಡು ಇವತ್ತು ಆ ಮನೇಲಿ ಅವಳು ಸುಖವಾಗಿರಬೇಕಾಗಿತ್ತು. ಅವಳು ಇರೋಕ್ಕೆ ಅದೃಷ್ಟ ಕೂಡ ಬಂದಿಲ್ಲ. ನೋಡಿ ನಾವೆಲ್ಲರೂ ಸೇರಿದ್ದೀವಿ ಅವಳ ಮನೆ ಗೃಹ ಪ್ರವೇಶದ ದಿವಸ. ಇದು ಬಂದು ಅಕ್ವೇರಿಯಂ ಬಂದು ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ಅವಳು ಎಲ್ಲ ಐಟಮ್ಸ್ಗಳನ್ನ ಅಲ್ಲಿ ಕೆಲಸ ಮಾಡೋರಿಗೆ ಮತ್ತು ಯಾರಿಗೆ ಬೇಕೋ ಅವ್ರಿಗೆಲ್ಲ ಕೊಟ್ಬಿಟ್ರು ನಮ್ಮ ಆಂಟಿ. ನನ್ನ ಮಗಂಗೆ ಏನು ಬೇಕು ಅಂತ ಕೇಳಿ ನನ್ನ ಮಗ ಇದು ಅಕ್ವೇರಿಯಂ ಒಂದು ಬೇಕು ಅಂತ ಕೇಳಿದ್ದ. ಇಲ್ಲಿ ನೆನಪಿಗೋಸ್ಕರ ನಾನು ಅಕ್ವೇರಿಯಂ ಇಟ್ಕೊಳ್ತೀನಿ ಅಂತ ಹೇಳ್ದೆ. ಅವನಿಗೆ ಅವನೊಬ್ಬನೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಮಕ್ಳುಗಳಾಗಲಿ, ನಮ್ಮ ಆಂಟಿ ಮಕ್ಕಳಾಗಲಿ, ನಮ್ಮ ಮಕ್ಕಳಾಗಲಿ ಎಲ್ಲರೂ ಅವಳನ್ನ ತುಂಬ ಇಷ್ಟಪಡ್ತಿದ್ರು. ಎಲ್ಲರೂ ಲಿಲ್ಲಿ 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 ಅಂತ ಕರಿತಾಯಿದ್ರು. ಚಿಕ್ಕಮ್ಮ ಅಂತ ಕರಿತಿರಲಿಲ್ಲ, ಇವರು ಲಿಲ್ಲಿ ಅಂತ ಕರೆಯೋರು. ನಮ್ಮ ಆಂಟಿ ಮಕ್ಕಳು ಕೂಡ ಅಕ್ಕ ಅಂತಿರಲಿಲ್ಲ, ಅವರು ಕೂಡ ಲಿಲ್ಲಿ ಅಂತಲೇ ಕರೆಯೋರು. ಪ್ರತಿ ವರ್ಷ ಅವಳ ಬರ್ಡೇಲಿ ಆಶ್ರಮಕ್ಕೆ ಹೋಗಿ ಮಕ್ಳುಗಳಿಗೆಲ್ಲ ಗಿಫ್ಟ್ಗಳನ್ನ ಕೊಡೋಳು, ಮತ್ತು ದೊಡ್ಡವ್ರು ನೋಡಿದ್ರೆ ರೆಸ್ಪೆಕ್ಟ್ ಕೊಡೋಳು. ಆಲ್ರೆಡಿ ನಾನು ಈ ವಿಡಿಯೋ ಮಾಡಿನೇ 1.5 ವರ್ಷ ಆಗೋಯ್ತು. ಆವತ್ತು ನಾನು ನಮ್ಮ ಆಂಟಿ ಮಗಳು ತೀರೋಗಿ 2ನೇ ತಿಂಗಳಿಗೆ ನಾನು ಇದನ್ನು ವೀಡಿಯೋ ಮಾಡಿಕೊಂಡು ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆವಾಗ ಅವಳು ಹೋಗಿದ್ದು ಬೇಜಾರಲ್ಲಿ ನನಗೆ ಮಾಡಬೇಕು ಅಂತ ಅನಿಸಿಲ್ಲ. ಜೂನ್ 24ನೇ ಇಸ್ವಿ ಇದು ನಾನು ವಿಡಿಯೋ ತೆಗೆದಿದ್ದು. ಈಗ 1.5 ವರ್ಷ ಆಯಿತು. ಇವಾಗ ನಾನು ವೀಡಿಯೋದಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲರೂ ಅವಳ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊಳ್ಳಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಾನು. ಈ ಸಣ್ಣ ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.